50 ಗಂಟೆಯಲ್ಲಿ 7 ಕೋಟಿ ದರೋಡೆ ರಹಸ್ಯ ಬಯಲು ಮಾಡಿದ್ದಾರೆ ಪೊಲೀಸರು. 7 ಕೋಟಿಯಲ್ಲಿ 5 ಕೋಟಿ 76 ಲಕ್ಷ ರೂಪಾಯಿ ರಿಕವರಿ ಮಾಡಿದ್ದಾರೆ ಪೊಲೀಸರು. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕಾನ್ಸ್ಟೇಬಲ್ ಅಣ್ಣಪ್ಪ ಅರೆಸ್ಟ್ ಆಗಿದ್ದು, ಮಾಜಿ ನೌಕರ ಝೇವಿಯರ್, ಸಿಎಂಎಸ್ ಕ್ಯಾಬ್ ಮೇಲ್ವಿಚಾರಕ ಗೋಪಾಲ್ ಪ್ರಸಾದ್ ಅರೆಸ್ಟ್ ಆಗಿದ್ದಾರೆ. ದರೋಡೆಯಾದ 50 ಗಂಟೆಯ ಒಳಗೆ 5 ಕೋಟಿ 76 ಲಕ್ಷ ರೂಪಾಯಿ ನಿಗದಿ ಮಾಡಿದ್ದಾರೆ ಖಾಕಿ ತಂಡ. 5 ಕೋಟಿ 76 ಲಕ್ಷವನ್ನ ರಿಕವರಿ ಮಾಡಿಕೊಂಡಿದ್ದಾರೆ. ಉಳಿದ ಹಣಕ್ಕಾಗಿ ತಲಾಶ್ ನಡೀತಾ ಇದೆ. ಭಯಾನಕ ರಾಬರಿ ಗ್ಯಾಂಗ್ನಲ್ಲಿ 7-8 ಜನ ಆರೋಪಿಗಳು ಭಾಗಿಯಾಗಿದ್ರು. ಅದರಲ್ಲಿ 3 ಜನ ಈಗ ಅರೆಸ್ಟ್ ಆಗಿದ್ದಾರೆ. ಇನ್ನು 5 ಜನರಿಗಾಗಿ ಹುಡುಕಾಟ ನಡೆದಿದೆ. ರಿಕವರಿ ಆಗಿರೋ ಹಣ ನೀವು ನೋಡ್ತಾ ಇದ್ದೀರಾ. ಎಟಿಎಂಗಳಿಗೆ ತುಂಬಿಸೋದಕ್ಕೆ ಸಾಗಿಸ್ತಾ ಇದ್ದ ಹಣನ ದರೋಡೆ ಮಾಡಿದ್ರು. ಮಠ ಮಧ್ಯಾಹ್ನ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ದರೋಡೆಯಾಗಿತ್ತು. 7 ಕೋಟಿ 11 ಲಕ್ಷ ರೂಪಾಯಿ ದರೋಡೆ ಮಾಡಲಾಗಿತ್ತು. ಅದರಲ್ಲಿ ಈಗ ರಿಕವರಿ ಆಗಿರೋದು 5 ಕೋಟಿ 76 ಲಕ್ಷ ರೂಪಾಯಿ. ದರೋಡೆಯಲ್ಲಿ ಭಾಗಿಯಾಗಿದ್ದ 3 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಉಳಿದವರಿಗಾಗಿ ಶೋಧ ಕಾರ್ಯ ನಡೆದಿದೆ. ಬೆಂಗಳೂರಿನಲ್ಲಿ ಹಾಡಾಗಲೇ ನಡೆದಂತಹ ದರೋಡೆ ಪ್ರಕರಣವನ್ನು ಇದೀಗ ಪೊಲೀಸರು ಭೇದಿಸಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಒಟ್ಟು 5.76 ಕೋಟಿ ಹಣವನ್ನ ಏನಿದ್ದಾರೆ ಬೆಂಗಳೂರು ಪೊಲೀಸರು ಅದನ್ನು ಜಪ್ತಿ ಕೂಡ ಮಾಡಿದ್ದಾರೆ. 3 ಆರೋಪಿಗಳೇನಿದ್ದಾರೆ, ಗೋಪಾಲ್ ಪ್ರಸಾದ್, ಝೇವಿಯರ್ ಮತ್ತೆ ಅಣ್ಣಪ್ಪ ನಾಯಕ ಅಂತ ಅಂದ್ಬಿಟ್ಟು PC, ಆತನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಗರ ಪೊಲೀಸ್ ಆಯುಕ್ತರು ನಮ್ಮ ಜೊತೆ ಇದ್ದಾರೆ, ಸೀಮಂತ್ ಕುಮಾರ್ ಅವರು. ಸರ್, ಮೊದಲಿಗೆ ಈ ಒಂದು ಪ್ರಕರಣದಲ್ಲಿ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ರಿಕವರಿ ಮಾಡಿದ್ದೀರಿ, ನಿಮ್ಗೆ ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು ಸರ್. ಹೇಗಿತ್ತು ಕಾರ್ಯಾಚರಣೆ? ಸಿಂಪಲ್ ಆಗಿ ಕೇಳ್ತೀನಿ, ಯಾರೆಲ್ಲ ಆರೋಪಿಗಳು, ಎಷ್ಟು ಹಣ ರಿಕವರಿ ಆಯಿತು, ಎಲ್ಲೆಲ್ಲಿ ತಂಡಗಳು ಹೋಗಿತ್ತು, ಏನು ಅಂತ ಸರ್? ನಮ್ಮ ಪೊಲೀಸ್ ತಂಡ ಮೋರ್ ದೆನ್ 200 ಪರ್ಸನ್ಸ್, ಆಫೀಸರ್ಸ್ ಆ್ಯಂಡ್ ಮೆನ್ ಎಲ್ಲ ಸೇರಿ ಆಂಧ್ರ, ಕರ್ನಾಟಕ, ಕೇರಳ, ತೆಲಂಗಾಣ ಮತ್ತು ಗೋವಾ ಅಲ್ಲಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಮಾಹಿತಿ ಸಂಗ್ರಹಿಸಿ ಅವರು ಇದು ಸಕ್ಸಸ್ ಇವತ್ತು ಅದು ಕಾರಣ ಇದೆ. ಇದರಲ್ಲಿ 5 ಕೋಟಿ 76 ಲಕ್ಷ ಸಿಕ್ಕಿದೆ ಮತ್ತು 3 ಜನ ಅರೆಸ್ಟ್ ಮಾಡಿದ್ದೀವಿ, ಒಂದು ಗಾಡಿ ಸೀಸ್ ಮಾಡಿದ್ದೀವಿ. ಇನ್ನೂ ಅಮೌಂಟ್ ಸಿಗಬೇಕು ಮತ್ತು ಕೆಲವು 5-6 ಜನ ಅರೆಸ್ಟು ಆಗಬೇಕು. ಅದ್ರ ಬಗ್ಗೆ ಸ್ಪಷ್ಟವಾಗಿ ನಮಗೆ ಮಾಹಿತಿ ಬರ್ತಾ ಇದೆ. ಆದರೆ ಅವ್ರಿಗೆ ಗೊತ್ತಾಗಿದೆ, ಪೊಲೀಸ್ ಅವ್ರು ಬೆನ್ನತ್ತಿದ್ದಾರೆ. ಸೊ ಅಲ್ಲಿ ಲೊಕೇಶನ್ ಚೇಂಜ್ ಮಾಡ್ತಾರೆ, ನಮ್ಮ ಟೀಮ್ ಅವರು ಫಾಲೋ ಮಾಡ್ತಾ ಇದ್ದಾರೆ. ಸರ್, ಅಂದ್ರೆ ಇದುವರೆಗೂ ಅರೆಸ್ಟ್ ಆಗಿರೋರು ಮೇನ್ ಅಕ್ಯೂಸ್ಡ್ಗಳ, ಇನ್ನೂ ಉಳಿದವರು ಯಾರೆಲ್ಲ ಇದ್ದಾರೆ? ಇದರಲ್ಲಿ CMS ಕಂಪನಿ ಅವರ ಪಾತ್ರ ಏನಿತ್ತು, ಹೇಗಂತ? CMS ಕಂಪನಿದು ಒಬ್ಬ ಫ್ಲೀಟ್ ಇನ್ಚಾರ್ಜ್ ಓನರ್, ಫ್ಲೀಟ್ ಇನ್ಚಾರ್ಜ್ ಯಾರಿದ್ರು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಜೊತೆಗೆ ಇನ್ನೊಬ್ಬ ಎಕ್ಸ್-ಎಂಪ್ಲಾಯ್ಗೂ ಕೂಡ ಅರೆಸ್ಟ್ ಮಾಡಿದ್ದೀವಿ. ಸೊ ಕಂಪನಿದು ಕೂಡ ರೋಲ್ ಇದರಲ್ಲಿದೆ, ಜೊತೆಗೆ ಕೆಲವು ಪ್ರೈವೇಟ್ ಪರ್ಸನ್ಸ್ ರೋಲ್ ಇದೆ. ಇದರಲ್ಲಿ ನಮ್ಮ ಪೊಲೀಸ್ ಸ್ಟಾಫ್ದು ಕೂಡ ಒಂದು ಇನ್ವಾಲ್ವ್ಮೆಂಟ್ ಇದೆ, ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಸರ್, ಅಣ್ಣಪ್ಪ ನಾಯಕ್ ಪಾತ್ರ ಏನು ಎಕ್ಸಾಕ್ಟ್ ಆಗಿ ಈ ಕೇಸಲ್ಲಿ? ನಾನು ನಿಮ್ಗೆ ಹೇಳಿದ್ರೆ, ನಮ್ಮ ಪೊಲೀಸ್ ಸ್ಟಾಫ್ ಯಾರು ಇನ್ವಾಲ್ವ್ ಇದ್ದಾರೆ ಅವ್ರದ್ದು ಕೂಡ ಇದರಲ್ಲಿ ಸ್ಪಷ್ಟವಾಗಿ ರೋಲ್ ಬರ್ತಾ ಇದೆ, ಅವ್ರಿಗೆ ಅದಕ್ಕೋಸ್ಕರ ಅರೆಸ್ಟ್ ಮಾಡಿದ್ದೀವಿ. ಸರ್, ಉಳಿದ ಹಣದ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗಿದೆಯಾ? ಅದ್ರದ್ದು ಕೂಡ ಸೀಸ್ ಮಾಡುವಂತ ಕಾರ್ಯಗಳಾಗ್ತಾ ಇದೆ. ಹೇಗೆ ಸಾಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಅಂತ? ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ನು ತನಿಖೆ ಪ್ರಗತಿಯಲ್ಲಿದೆ. ನಾವು ಹೋಪ್ಫುಲ್ ಇದ್ದೀವಿ, ಪಾಸಿಟಿವ್ ಇದ್ದೀವಿ, ಖಂಡಿತ ಅದೂ ಸಿಗ್ತದೆ. ಸರ್, ಇನ್ನೂ ಎಷ್ಟು ಜನ ಅಕ್ಯೂಸ್ಡ್ ಇದ್ದಾರೆ ಒಟ್ಟು? 5-6 ಜನ ಇದೆ. ಇದಿಷ್ಟು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.